ಕನ್ನಡ ಶಾಲೆಯ ಉಳಿವಿಗಾಗಿ ಶಾಲಾ ವಿದ್ಯಾರ್ಥಿಗಳೇ ಹೋರಾಟಕ್ಕೆ ಇಳಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾವನ್ನ ನಾವೆಲ್ಲ ನೋಡಿದ್ದೇವೆ. ಈಗ ಅಂತಹದೇ ಒಂದು ಪ್ರಸಂಗ ಕುಂದಾಪುರದಲ್ಲಿ ನಡೀತಾ ಇದೆ ಅಂದ್ರೆ ನೀವು ಅಚ್ಚರಿ ಪಡಬೇಕಿಲ್ಲ. ಈ ಬಗೆಗಿನ ವರದಿಯೊಂದು ಇಲ್ಲಿದೆ. ಕುಂದಾಪುರದ ಕಾಳವಾರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸದ್ಯ ಚರ್ಚೆಯ ಕೇಂದ್ರಬಿಂದು. 103 ವರ್ಷಗಳ ಇತಿಹಾಸವಿರುವ ಶಾಲೆ ಸದ್ಯ ತನ್ನದೆಂದು ಸ್ಥಳೀಯ ಪ್ರಭಾವಿಯೊಬ್ಬರು ಕೋರ್ಟ್ನಲ್ಲಿ ದಾವೆ ಹೂಡಿರುವುದೇ ಸದ್ಯ ಹೋರಾಟಕ್ಕೆ ಕಿಚ್ಚು ಹಚ್ಚಿದೆ. ಹೌದು, ಕನ್ನಡ ಶಾಲೆ ಸರಕಾರಿ ಶಾಲೆ ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದು ಬಹುತೇಕ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಥಾಹಂದರ. ರಾಷ್ಟ್ರ ಪ್ರಶಸ್ತಿ ವಿಜೇತ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿಬಂದ ಈ ಕಥೆಯನ್ನ ಬಹುತೇಕ ನಾವೆಲ್ಲರೂ ನೋಡಿ ಮೆಚ್ಚಿಕೊಂಡಿದ್ದೇವೆ. ಸದ್ಯ ಇದೇ ರಿಷಬ್ ಶೆಟ್ಟಿ ಅವರ ಸ್ವಂತ ಊರಾದ ಕುಂದಾಪುರದಲ್ಲಿ ಇಂತಹದ್ದೇ ಘಟನೆಯೊಂದು ನಡೆದಿದೆ. ಕುಂದಾಪುರ ತಾಲೂಕು ಕಾಳವಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸದ್ಯ ಪ್ರತಿಭಟನೆಗೆ ಸಾಕ್ಷಿಯಾಗಿರುವ ಸ್ಥಳ. 1954ರಲ್ಲಿ ಸ್ಥಳೀಯರವರ ಶಾಲೆಗೆ ಸುಮಾರು 67 ಫ್ರೆಂಡ್ ಜಾಗವನ್ನ ದಾನವಾಗಿ ನೀಡಿದ್ರು. ಅಂದಿನ ಶಾಲೆಯ ಉಸ್ತುವಾರಿ ಅಧಿಕಾರಿ ಡಿಸ್ಟ್ರಿಕ್ಟ್ ಬೋರ್ಡ್ ಪ್ರೆಸಿಡೆಂಟ್ಗೆ ಶಾಲೆಯ ದಾನಪತ್ರ ಮಂಜೂರು ಮಾಡಲಾಗಿತ್ತು. ಸದ್ಯ ದಾನಪತ್ರ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕೆ ಶಾಲೆಯನ್ನ ಒತ್ತುವರಿ ಮಾಡಿಕೊಳ್ಳಲು ಸ್ಥಳೀಯ ಪ್ರಭಾವಿಯೊಬ್ಬರು ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಳವಾರ ಇದು 103 ವರ್ಷಗಳ ಇತಿಹಾಸ ಇರುವಂತ ಶಾಲೆ. ನಾನು ಈ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿ. ಶಾಲೆಯ ಆಸ್ತಿಯನ್ನ ಬೇರೆಯವರ ಹೆಸರಿಗೆ ಆಯ್ತು ಅಂತ ನಮ್ಗೆ ಈ ಶಾಲಾ ಆಡಳಿತ ವ್ಯವಸ್ಥೆಯಿಂದ ಗೊತ್ತಾಯ್ತು. ನಮ್ಗೆಲ್ಲ ಬಹಳ ಬೇಸರ ಆಗಿದೆ. ಯಾಕಂತ ಹೇಳಿದ್ರೆ ಇದು ನ್ಯಾಯದ ದಾನದ ಬಗ್ಗೆ ನಮ್ಗೆ ಈಗ ಅನುಮಾನ ಬರುವಂತ ಸಂದರ್ಭ ಬಂದಿದೆ. ಯಾಕಂತ ಹೇಳಿದ್ರೆ ಈ ಶಾಲೆ ಒಂದು ವ್ಯಕ್ತಿ ಯಾವ್ದಾದ್ರು ಒಂದು ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಇದ್ದ ಅಂತ ಆದ್ರೆ 10 ವರ್ಷದ ನಂತರ ಆ ಜಾಗ ಒಂದೇ ಆಗ್ತದೆ. ಆದ್ರೆ ಈ ಶಾಲೆ 100 ವರ್ಷಗಳಿಂದ ಹೆಚ್ಚು ಸಮಯದಿಂದ ಈ ಶಾಲೆ ಇದೆ. ಆದ್ರೆ ಇಂಥ ಒಂದು ಶಾಲೆಯನ್ನು ಖಾಸಗಿಯವರಿಗೆ ಒಪ್ಪಿಸಿಕೊಡ್ತಾರೆ ಅಂತಾದ್ರೆ ನಮ್ಗೆ ಇದು ಬಹಳ ದುಃಖದ ವಿಷಯ. ಹೆದ್ದಾರಿಯ ಪಕ್ಕದಲ್ಲಿರುವ ಕಾಳವಾರ ಹಿರಿಯ ಪ್ರಾಥಮಿಕ ಶಾಲೆ ಜಾಗಕ್ಕೆ ಉತ್ತಮ ಬೆಲೆ ಇದೆ. ಹಿಂದೆ ಜಾಗವನ್ನ ದಾನವಾಗಿ ನೀಡಿದ ಕುಟುಂಬದವರೇ ಈಗ ಅದೇ ಜಾಗಕ್ಕಾಗಿ ಹೂಡಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ಶಾಲೆಗೆ ಜಾಗವನ್ನ ದಾನವಾಗಿ ನೀಡಿದ ಕುರಿತು ದಾನಪತ್ರ ಕೂಡ ಸದ್ಯ ಶಾಲಾ ಆಡಳಿತ ಮಂಡಳಿಯ ಕೈ ಸೇರಿದ್ದು ಕೋರ್ಟ್ನಲ್ಲಿ ಈ ಕುರಿತು ಹೋರಾಟ ಮುಂದುವರಿಸುವುದಾಗಿ ಶಾಲಾ ಆಡಳಿತ ಮಂಡಳಿ ನಿರ್ಧರಿಸಿದೆ. ಸುಮಾರು 103 ವರ್ಷ ಇತಿಹಾಸ ಇರುವ ಕನ್ನಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ರಾತ್ರೋರಾತ್ರಿ ತನ್ನದೆಂದು ಕೋರ್ಟ್ ಮೆಟ್ಟಿಲು ಏರಿರುವ ಕುಟುಂಬದ ವಿರುದ್ಧ ಶಾಲಾ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಪ್ರತಿಭಟನೆಗೆ ಇಳಿದಿದ್ದಾರೆ. ಇಂದು ಪ್ರತಿಭಟನೆ ಅಂಗವಾಗಿ ಶಾಲೆಯಿಂದ ಪ್ರತಿಭಟನೆ ಘೋಷಣೆಯನ್ನ ಕೂಗುತ್ತಾ ವಿದ್ಯಾರ್ಥಿಗಳು, ಶಾಲಾ ಶಿಕ್ಷಕಿಯರು, ಹಳೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಕಾಳವಾರ ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದ ಹಿರಿಯ ಅಧಿಕಾರಿಗಳು ಪ್ರತಿಭಟನೆಕಾರರ ಅಹವಾಲುಗಳನ್ನು ಸ್ವೀಕರಿಸಿ ತಕ್ಷಣ ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಈ ಒಂದು ಶಾಲೆಯಲ್ಲಿ ಹಿಂದೆ ಒಂದು 6 ವರ್ಷ SDMCಯಲ್ಲಿ ಮೆಂಬರ್ ಆಗಿ ಕೆಲಸ ಮಾಡಿದೆ. ಅಲ್ಲದೆ ಕೂಡ ನನ್ನ 2 ಮಕ್ಕಳ ವಿದ್ಯಾಭ್ಯಾಸ ನಡೆದಿದ್ದು ಇದೇ ಶಾಲೆಯಲ್ಲಿ. ಇವತ್ತು ಈ ಪ್ರಾಥಮಿಕ ಶಾಲೆಯಲ್ಲಿ ಓದಿದ ನನ್ನ 2 ಮಕ್ಕಳು ಇವತ್ತು ಉದ್ಯೋಗ ಮಾಡ್ತಾ ಇದ್ದಾರೆ. ಆದ್ರೆ ಅಷ್ಟು ಒಳ್ಳೆ ಇದ್ದಂತ ಶಾಲೆ ಇವತ್ತು ಬೇರೆಯವ್ರ ಪಾಲಾಗ್ತಿದೆ ಆಸ್ತಿ ಅನ್ನೋದು ಬಹಳ ಬೇಜಾರಿನ ಸಂಗತಿ. ಎಲ್ಲ ಕಡೆಯಲ್ಲಿ ನಾವು ಇವತ್ತು ನ್ಯೂಸ್ ಅಲ್ಲಾಗ್ಲಿ ಪತ್ರಿಕೆಯಲ್ಲಿ ಓದ್ತಾ ಇತ್ತು, ಊರಿನಲ್ಲಿ ಆಸ್ತಿ ಇದ್ದದಿದ್ರೆ ಶಾಲೆಗೆ ದಾನವಾಗಿ ಕೊಡುವಂಥದ್ದು, ಶಾಲಾ ಶಿಕ್ಷಣ ಬೆಳಿಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ಇವತ್ತು ಆಸ್ತಿಗಳನ್ನ ಶಾಲೆಗೆ ಕೊಡ್ತಕ್ಕಂಥದ್ದಿದೆ. ಆದ್ರೆ ನಮ್ಮೂರಲ್ಲಿ ಅದಕ್ಕೆ ವಿರುದ್ಧವಾದಂತ ಘಟನೆ ನಡೆದಿತ್ತು. ಏನಂತ ಹೇಳಿದ್ರೆ ಶಾಲಾ ಆಸ್ತಿಯನ್ನೇ ಕಬಳಿಸುವಂತ ಕೆಲಸ ನಡೆದಿತ್ತು. ಇದು ಎಷ್ಟು ದುರಂತ ಅಂತ ಹೇಳಿದ್ರೆ ನಮ್ಮ ಇಡೀ ದೇಶದಲ್ಲೇ ದೊಡ್ಡ ದುರಂತ ಆಗಿರ್ಬೋದು. ಆದ್ರೆ ನಮಗೆ ಅದು ಬಹಳ ಬೇಜಾರಾಗಿದ್ದು ಏನಂತ ಹೇಳಿದ್ರೆ ಇವತ್ತು ಎಣಿಸ್ಕೊಂಡ್ರು ಸಮೇತ ನಮ್ಮ ಆಸ್ತಿ ನಮ್ಮ ಕೈಯಲ್ಲಿ ಇಲ್ಲ. ಈಗ ಅದೇ ಕೋರ್ಟ್ ಡಿಕ್ಲೇರ್ ಮಾಡಿದೆ ಅವ್ರಿಗೆ ಕೊಟ್ಟು ಬಿಡಿ ಅಂತ ಹೇಳಿ. ಆದ್ರೆ ನಾವೀಗ ಹೈಕೋರ್ಟ್ ನಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತ ನಾವು ಹೋಗಿದ್ದೇವೆ. ಆದ್ರೆ ನಮ್ಗೆ ಅದಕ್ಕೆ ಸಂಬಂಧಪಟ್ಟಂತ ನ್ಯಾಯ ಸಿಗ್ಲೇಬೇಕಾಗಿದೆ.
ಇನ್ನು ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದ ಜಟಾಪಟಿಯಲ್ಲಿ ಈಗಾಗಲೇ ಜಿಲ್ಲೆಯ ಬಹುತೇಕ ಕನ್ನಡ ಶಾಲೆಗಳು ಮೂಲೆ ಗುಂಪಾಗಿದೆ. ಇನ್ನಾದರೂ ಸರ್ಕಾರ ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿದೆಯೋ ಎನ್ನುವುದನ್ನು ಕಾದು ನೋಡಬೇಕಿದೆ. ನಿತೇಶ್ ಉಡುಪಿ, ಅಭಿಮತ ಟಿವಿ, ಮಂಗಳೂರು.